ರಾಜಕ್ಕ ಮತ್ತು ಇತರರು ಸೇರಿ ಮರಿಯಪ್ಪ ಮತ್ತು ನಮ್ಮ ಭೇಟಿಗೆ ಒಂದು ಮುಹೂರ್ತ ಫಿಕ್ಸ್ ಮಾಡ್ದ. ನಾವು ಖುಷಿಯಿಂದಲೇ ಆ ಮುಹೂರ್ತ ದಿನ ಹದ್ಲಿ ಗ್ರಾಮಕ್ಕೆ ಹೋದ್ವಿ. ನಮ್ಮನ್ನ ವೆಲ್ಕಮ್ ಮಾಡಿದ ಮರಿಯಪ್ಪ ಒಂದು ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋದ. ಆ ಸೀಕ್ರೆಟ್ ರೂಮ್ ಒಳಗೆ ಏನಾಯ್ತು? ಕಪ್ಪು ಹಣ ಬಿಳಿ ಆಯ್ತಾ? ಆ ಮರಿಯಪ್ಪ ನಮ್ಮ ಬಲೆಗೆ ಹೇಗೆ ಬಿದ್ದ? ಅದುವೇ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದರ ಫುಲ್ ಡೀಟೇಲ್ ಕೊಡ್ತೀನಿ ಬನ್ನಿ. ಈ ರೀತಿ ಮರಿಯಪ್ಪನ ಭೇಟಿಗೆ ನಮ್ಮ ತಂಡ ರೆಡಿಯಾಗಿ ಹದ್ಲಿ ಕಡೆ ಹೊರಟು. ನಾವು ಗ್ರಾಮ ಪ್ರವೇಶಿಸುವಾಗ ನೂರಾರು ಅನುಮಾನದ ಕಣ್ಣುಗಳು ನಮ್ಮನ್ನೇ ದಿಟ್ಟಿಸ್ತಾ ಇದ್ವು. ನಾವು ಧೈರ್ಯ ಮಾಡಿ ಮರಿಯಪ್ಪನ ಮನೆಯೊಳಗೆ ಎಂಟ್ರಿ ಹೊಡೆದ್ವು. ಮರಿಯಪ್ಪ ನಮ್ಮನ್ನ ಮನೆಯೊಳಗೆ ಸ್ವಾಗತಿಸಿದ. ಹೋಗಿ ಕೂತ ನಮಗೆ ಮರಿಯಪ್ಪ ತನ್ನ ಕೈ ಚಳಕ ತೋರಿಸಲು ಪ್ರಾರಂಭಿಸಿದ. ಪಾತ್ರೆಗೆ ಅದೇನೋ ಕೆಮಿಕಲ್ ಹಾಕಿದ. ಆ ಬಳಿಕ ಕಪ್ಪು ಪೇಪರ್ನ ತುಂಡೊಂದನ್ನ ತೊಳೆಯಲು ಪ್ರಾರಂಭಿಸಿದ. ತೊಳೆದಾಗ ಕಪ್ಪು ನೋಟಿನೊಳಗಿಂದ ಒರಿಜಿನಲ್ ನೋಟು ಹೊರಬಂತು. ಯಾರಾದ್ರೂ ಮೂರ್ಖರಿದ್ರೆ ಈತನ ಕಣ್ಕಟ್ಟನ್ನ ನಂಬಲೇಬೇಕು. ಈತ ಏನ್ ಮಾಡೋದು ಗೊತ್ತಾ? ಮೊದಲೇ 2 ಕಪ್ಪು ಹಾಳೆಯೊಳಗೆ ಒರಿಜಿನಲ್ ನೋಟು ಇಟ್ಟಿರ್ತಾನೆ. ಅದನ್ನ ತೊಳೆದ ಹಾಗೆ ನಾಟಕ ಆಡಿ ಮಧ್ಯದಿಂದ ಒರಿಜಿನಲ್ ನೋಟು ತೆಗೆದು ತೋರಿಸ್ತಾನೆ. ಮೂರ್ಖರು ನಂಬಿ ಬಿಡ್ತಾರೆ. ಇದೇ ರೀತಿ ನಮ್ಮ ಮುಂದೆಯೂ ಮಾಡಿ ತೋರಿಸ್ದ. ನಾವು ಹೌದು ಅಂತ ತಲೆದೂಗಿದ್ವಿ. 1 ಲಕ್ಷ ಕೊಡಲು ರೆಡಿಯಾಗಿದ್ವಿ. ಭೇಟಿಗೆ ಮುಹೂರ್ತ ಫಿಕ್ಸ್. ಮರಿಯಪ್ಪನ ಗ್ಯಾಂಗ್ ಬಲಿ ಹಾಕಲು ನಮ್ಮ ತಂಡ ರೆಡಿ ಆಯಿತು. ನಮಗೆ ಬೆಂಬಲವಾಗಿ ಗದಗ ಜಿಲ್ಲಾ ಎಸ್ಪಿ KT ಬಾಲಕೃಷ್ಣ ನಿಂತಿದ್ರು. ಅವರು ನರಗುಂದ ಇನ್ಸ್ಪೆಕ್ಟರ್ ರಮಾಕಾಂತ್ ಅವರ ನೇತೃತ್ವದ ದೊಡ್ಡ ತಂಡವನ್ನೇ ಕಳುಹಿಸಿಕೊಟ್ಟಿದ್ರು. ನಾವು ಪಕ್ಕಾ ಪ್ಲಾನ್ ಮಾಡಿ ಕಾರ್ಯಾಚರಣೆಗೆ ಇಳಿದೇ ಬಿಟ್ವಿ. ಆದ್ರೆ ಮರಿಯಪ್ಪನ ಮನೆಗೆ ಹೋದಾಗ ಮರಿಯಪ್ಪ ಇರ್ಲಿಲ್ಲ. ಇನ್ನೇನು ಕೈಗೆ ಸಿಕ್ಕ ತುತ್ತು ಬಾಯಿಗೆ ಸಿಗ್ಲಿಲ್ಲ ಅಂತ ವಾಪಸ್ ಆದ್ವಿ. ಇನ್ನೇನು ಹದ್ಲಿ ಬಿಡಬೇಕು ಎನ್ನುವಷ್ಟರ ಹೊತ್ತಿಗೆ ಮರಿಯಪ್ಪ ರಸ್ತೆ ದಾಟಿಕೊಂಡು ಹೋಗ್ತಿದ್ದ. ಮರಿಯಪ್ಪನನ್ನ ಸಿನಿಮೀಯ ಸ್ಟೈಲ್ನಲ್ಲಿ ಗಾಡಿಗೆ ಎತ್ತಾಕೊಂಡ ನಾವು ಮನೆಗೆ ಕರ್ಕೊಂಡು ಹೋದ್ವಿ. ನಮ್ಮ ಆಪರೇಷನ್ ಖೋಟಾ ನೋಟು ಅಂತ್ಯ ಆಗೋದೇ ಇಲ್ಲಿ. ಇದುವೇ ಆ ಗ್ಯಾಂಗ್ ಲೀಡರ್ ಮರಿಯಪ್ಪ ಅವರ ಮನೆ. ಈ ಮನೆಯೊಳಗೆ ಕಪ್ಪು ನೋಟು ಬಿಳಿ ಆಗುತ್ತೆ. 50,000ಕ್ಕೆ 5 ಲಕ್ಷ ರೂಪಾಯಿ ಬರುತ್ತೆ. ಈ ಮನೆನೇ ಮರಿಯಪ್ಪ ಅವರ ಮನೆ. ಆದರೆ ನಮ್ಮ ನರಗುಂದದ ಒಂದು ಉತ್ಸಾಹಿ ಪೊಲೀಸರ ತಂಡ ಈ ಮನೆ ಮೇಲೆ ದಾಳಿ ಮಾಡಿ ಕಪ್ಪು ನೋಟು ಬಿಳಿ ನೋಟು ಎಲ್ಲವನ್ನ ಅವರು ವಶಪಡಿಸ್ಕೊಂಡಿದ್ದಾರೆ. ಇದೇ ನೋಡಿ ಒಂದು ಸಾಧಾರಣವಾಗಿರುವಂಥ ಮರಿಯಪ್ಪ ಅವರ ಮನೆ. ಆದರೆ ಈ ಮನೆಯೊಳಗೆ ನಡೆಯೋದು ಮಾತ್ರ ಒಂದು ಕರಾಳ ದಂಧೆ. ಅಮಾಯಕರನ್ನ ಮೋಸ ಮಾಡುವಂಥ, ಅಮಾಯಕರ ದುಡ್ಡಿ ಸುಲಿಗೆ ಮಾಡುವಂಥ ದಂಧೆ. ಅಲ್ಲಿ ನಿಂತಿದೆ ನೋಡಿ, ಅವರೇ ಮರಿಯಪ್ಪ ಅವರು.
ಈ ಮನೆಯೊಳಗೆ ಕರೆಸಿ ಅಮಾಯಕರನ್ನ ಕೂರಿಸಿ ಕಪ್ಪು ಹಣನ ತೊಳೆಯೋ ರೀತಿಯಲ್ಲಿ ಮಾಡಿ ನೋಡಿ. ಈ ರೀತಿ ಎಲ್ಲಿ ಬ್ಯಾಗ್ ನೋಡಿದ್ರು ಅಲ್ಲಿ ಇಂಥ ಕಪ್ಪು ನೋಟುಗಳು ಸಿಗ್ತವೆ ನೋಡಿ. ಯಾವ ಬ್ಯಾಗ್ ತೆಗೆದ್ರು ಇಂಥ ಕಪ್ಪು ನೋಟುಗಳು ಸಿಗ್ತಿವೆ, 1000 ರೂಪಾಯಿ ನೋಟುಗಳು ಸಿಗ್ತವೆ. ಇದೇ ನೋಟನ್ನು ಹಿಡ್ಕೊಂಡು ಈ ಮರಿಯಪ್ಪ ಅವರು ತೊಳೆದು ಈ ರೀತಿ ಮೋಸ ಮಾಡ್ತಾರೆ. ಯಾಕ್ರಿ ಮರಿಯಪ್ಪ ಅವರು ನಿಮ್ಗೆ ಈ ರೀತಿ ಒಂದು ದಂಧೆ ಮಾಡೋ ಬುದ್ಧಿ ಬಂತು? ಯಾಕೆ ಮಾಡ್ತಿದ್ದೀರಿ ಇದನ್ನು? ಏನಿದು ನಿಜ ನೋಟ? ಇದನ್ನು ತೊಳಿತೀರಾ? ಹಾಂ, ತೊಳಿತೀರಿ ಇದನ್ನು? ಉತ್ತರ ಇಲ್ಲ. ಯಾಕಂದ್ರೆ ಇಲ್ಲಿ ನಡೀತಿರೋದು ಬರೀ ಮೋಸ. ರತ್ನಾಕರ್ ಅವರ ತಂಡ ಮನೆಯನ್ನ ಶೋಧ ಮಾಡಿತು. ಆಗ ಕಂತು ಕಂತು ನೋಟು, ಕಪ್ಪು ಹಾಳೆಗಳು ಸಿಕ್ಕವು. ಇನ್ನು ನೆರೆಮನೆಯಲ್ಲಿ ಇದ್ದ ಮರಿಯಪ್ಪನ ಗುರು ಹುಲಿಯಪ್ಪ ಮಾದರ್ ಅವನನ್ನು ಕೂಡ ಪೊಲೀಸರು ಬಂಧಿಸಿದ್ರು. ಲೇಡಿ ಬಾಸ್ ರಾಜಕ್ಕ ಮತ್ತು ಅವರ ಮಗ ದುಡ್ಡಿನಾಸೆಗೆ ಬಿದ್ದು ಸುಲಭವಾಗಿ ನಮ್ಮ ಬಲೆಗೆ ಬಿದ್ದರು. ಒಟ್ಟಿನಲ್ಲಿ ಗದಗ ಜಿಲ್ಲಾ ಎಸ್ಪಿ ಬಾಲಕೃಷ್ಣ ಅವರ ಸಹಕಾರ ಹಾಗೂ ನರಗುಂದ ಪೊಲೀಸರ ಕ್ಷಿಪ್ರಗತಿಯ ಕಾರ್ಯಾಚರಣೆಯಿಂದ ದುರುಳರು ಇವತ್ತು ಕಂಬಿ ಎಣಿಸ್ತಿದ್ದಾರೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಇವತ್ತು ಉಪ್ಪು ತಿಂದಂತ ಹುಲಿ ಮಾದರ್ ಮತ್ತು ಮರಿಯಪ್ಪ ನೀರು ಕುಡಿದಿದ್ದಾರೆ. ಇದೇ ರೀತಿ ನಿಮ್ಮ ಗ್ರಾಮದಲ್ಲೂ ಅಮಾಯಕರಿಗೆ ಯಾರಾದರೂ ಮೋಸ ಮಾಡ್ತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.